ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟ ಕಂಪ್ಲೀಟ್ ಆಗಿದೆ. 34 ಜನರ ಪೈಕಿ 33 ಜನ ಈಗ ಸಂಪುಟದಲ್ಲಿ ಇದ್ದಾರೆ. 60 ದಿನಗಳಾದ ಮೇಲೆ ರಾಹುಲ್ ಗಾಂಧಿ ಅವರು ಪಾಪ ಫ್ರೀ ಮಾಡಿಕೊಂಡು ಕೊನೆಗೂ ಕೂಡ ಸಚಿವ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಕೊಟ್ಟು ಬೆಳಗ್ಗೆ ಪಟ್ಟಿ ಕೊಟ್ಟಿದ್ದಾರೆ. ಈಗ ಕಂಪ್ಲೀಟ್ ಸರ್ಕಾರ ಬರೀ ಗಂಡಾಡಳಿತ, ಒಬ್ರು ಹೆಣ್ಮಕ್ಳಿಲ್ಲ ಈ ಸರ್ಕಾರದಲ್ಲಿ. ಇದು ಗಂಡಾಡಳಿತ. ಕರ್ನಾಟಕ ರಾಜ್ಯದಲ್ಲಿ ಇರುವುದು ಗಂಡಾಡಳಿತ. ಕರ್ನಾಟಕ ರಾಜ್ಯದಲ್ಲಿ ಅರ್ಧದಷ್ಟು ಮಹಿಳೆಯರಿದ್ದರೂ ಕೂಡ ಆದರೆ ಮಹಿಳೆಯರಿಗೆ ಯಾವುದೇ ಸ್ಥಾನಮಾನ ಕೊಡದೆ ಲಡ್ಕಿ ಹೂ ಲಡ್ ಸಕ್ತಿ ಹೂ ಅಂತ ಬರೀ ಭಾಷಣ ಹೊಡೆದು ಕರ್ನಾಟಕದಲ್ಲಿ ಮಾತ್ರ ಮಹಿಳೆಯರಿಗೆ ಅನ್ಯಾಯ ಮಾಡಿ ಒಬ್ಬರನ್ನೂ ಕೂಡ ಮಂತ್ರಿ ಮಾಡದೆ ಒಂದೇ ಒಂದು ಸ್ಥಾನವನ್ನು ಬೇಕಾಬಿಟ್ಟಿ ಬಿಟ್ಟಿದ್ದಾರೆ. ಆ ಬೇಕಾಬಿಟ್ಟಿ ಜಾಗವನ್ನು ಮಹಿಳೆಯರಿಗೆ ಕೊಡುವವರಿದ್ದಾರೆ. ಸೊ ಈ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಅದು ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ಬೆಳವಣಿಗೆ ಏನಿದೆ ಅದು ಇತಿಹಾಸದ ಪುಟಗಳಲ್ಲಿ ನೆನಪಿಟ್ಟುಕೊಳ್ಳಬೇಕಾದಂತಹ ವಿಚಾರ. ಯಾಕೆ ಅಂತಂದರೆ ಒಬ್ಬ ಹೆಣ್ಮಗಳೂ ಇಲ್ಲದೆ ಒಂದು ಹೆಣ್ಣು ದಿಕ್ಕು ಇಲ್ಲದೆ ಇರುವಂತಹ ಸಚಿವ ಸಂಪುಟ ಆಡಳಿತದಲ್ಲಿ ಇದೆ. ಇವ್ರಿಗೆ ಮಹಿಳೆಯರಿಗೆ ಅದು ಯಾವ ನ್ಯಾಯ ಕೊಡ್ತಾರೋ, ಮಹಿಳೆಯರ ಮನಸ್ಸನ್ನು ಯಾವ ರೀತಿ ಅರ್ಥ ಮಾಡ್ಕೋತಾರೋ, ಮಹಿಳೆಯರ ವಿಚಾರದಲ್ಲಿ ಯಾವ ರೀತಿ ನೀತಿ ನಿಲುವುಗಳನ್ನು ಸೃಷ್ಟಿ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಮಹಿಳೆಯರ ವಿಚಾರದಲ್ಲಿ ಅವರು ಅಪ್ರಮುಖರು, ಯಾವುದೇ ಪ್ರಾಮುಖ್ಯತೆ ಇಲ್ಲ. ಈ ವಿಚಾರದಲ್ಲಿ ನಾವು ನಿರ್ಲಕ್ಷ್ಯ ಮಾಡಿದ್ರು ಯಾರು ಕೇಳಲ್ಲ ಅನ್ನುವಂತ ಈ ಸರ್ಕಾರದ ಮನೋಭಾವನೆ ಇದೆಯಲ್ಲ, ಇದಕ್ಕೆ ನಂದೊಂದು ಧಿಕ್ಕಾರ. ಈ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಮಹಿಳೆಯರಿಗಂತೂ ವಾಯ್ಸ್ಲೆಸ್. ಈ ಮಹಿಳೆಯರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಹಕ್ಕು ಅಧಿಕಾರಗಳ ಬಗ್ಗೆ ಒಂದು ಪಾಠ ಮಾಡಬೇಕು. ಫ್ರೀ ಆದರೆ ಕಾಂಗ್ರೆಸ್ನ ಯಾರ್ಯಾರು ನಾಯಕಿಯರು ಇದ್ದೀರಿ ತಾವೆಲ್ಲರೂ ಕ್ವಾರಂಟೈನ್ ನ್ಯೂಸ್ ಆಫೀಸ್ಗೆ ಬಂದರೆ ನಾನೇ ಒಂದು ಪಾಠ ಮಾಡ್ತೀನಿ ನಿಮಗೆ. ಹೇಗೆ ನಿಮ್ಮ ಹಕ್ಕುಗಳಿಗೋಸ್ಕರ ನೀವು ಹೋರಾಡಬೇಕು, ಯಾರು ನಿಮ್ಮ ತಟ್ಟೆಯಲ್ಲಿ ಅರಿವಾಣದಲ್ಲಿಟ್ಟು ನಿಮ್ಗೆ ಅಧಿಕಾರ ಕೊಡೋದಿಲ್ಲ, ನಿಮ್ಮ ಹಕ್ಕುಗಳಿಗೋಸ್ಕರ ನಿರಂತರವಾಗಿ ಹೋರಾಟ ಮಾಡಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬೇಕಾದ್ರೆ ಪಾಠ. ನಿಮ್ಮ ಪರವಾಗಿ ನಾ ಮಾತಾಡಬೇಕಾಗಿಲ್ಲ, ನೀವು ಮಾತಾಡಬೇಕು. ನೋಡಿ, ನನಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ರಾಜೀನಾಮೆ ಕೊಟ್ಟು ಬೀದಿಯಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಪುರುಷ MLAಗಳು. ಆದರೆ ಹೆಣ್ಮಕ್ಳು ಇಲ್ಲಿಯವರೆಗೆ ತುಟಿಪಿಟಕ್ಕಂದಿಲ್ಲ. ಇದು ನಮ್ಮ ವ್ಯವಸ್ಥೆ. ಇರಲಿ, ಹಾಗಾದ್ರೆ ಇವತ್ತೇನು 19 ಜನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಜಾತಿವಾರು ಪ್ರದೇಶವಾರು ಸೇರಿದಂತೆ ಅನುಭವ ಹಿರಿತನ ಇದೆಲ್ಲವನ್ನು ಅಳೆದು ತೂಗಿ ಯಾವ ರೀತಿ ಇದೆ ಸಚಿವ ಸಂಪುಟ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದೇ ಕ್ಷಣದ ಸ್ಪೆಷಲ್ ಶಿವಸೈನ್ಯ ಅಂತೆ. ಅಬಾಬಾ, ಎಂತ ಹೆಸರಿದು, ಹೆಣ್ಮಕ್ಳು ಇಲ್ದಿರೋ ಸೈನ್ಯ. ಅಸಮಾಧಾನದ ಕಿಚ್ಚಿನ ನಡುವೆ 19 ಸಚಿವರ ಪ್ರಮಾಣ ವಚನ. ಡಿ.ಕೆ.ಶಿ ಸರ್ಕಾರದಲ್ಲಿ ಮಹಿಳೆಯರೇ ಇಲ್ಲದ ಸಂಪುಟ ವಿಸ್ತರಣೆ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮಹಿಳಾ ಪ್ರಾತಿನಿಧ್ಯ ಕಡೆಗಣನೆ. ಕಾಂಗ್ರೆಸ್ನಲ್ಲಿ 10ಕ್ಕೂ ಹೆಚ್ಚು ಮಹಿಳೆಯರಿದ್ದರೂ ಇಲ್ಲ ಸ್ಥಾನಮಾನ. ಪಾಪ ಕೊನೆ ಕ್ಷಣದಲ್ಲಿ ಗಾಯತ್ರಿ ಶಾಂತೇಗೌಡರ ಕಣ್ಣೀರ ಹಾಕಿಸ್ಬಿಟ್ರು. ಆ ಬೊಮ್ಮ ಹೈಕೋರ್ಟ್ನಲ್ಲಿ ಗೆದ್ದಿದ್ದೆ ತಡ, ಇನ್ನು ಪ್ರಮಾಣ ವಚನನೇ ಸ್ವೀಕರಿಸಿರಲಿಲ್ಲ. ಅಷ್ಟೊತ್ತಿಗಾಗಲೇ ಸಚಿವ ಸ್ಥಾನದ ಆಸೆ ಹುಟ್ಟಿಸ್ಬಿಟ್ಟು ಇಲ್ಲ ಪ್ರಮಾಣ ವಚನಕ್ಕೆ ಬರಬೇಡ ಅಂತ ಗಳಗಳ ಅಂತ ಅಳಿಸ್ಬಿಟ್ರಲ್ಲ. ಮಂಕಾಳು ವೈದ್ಯ ಅವರು ಉತ್ತರ ಕನ್ನಡ ಜಿಲ್ಲೆಯಿಂದ ಅವ್ರಿಗೆ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಸಂಭ್ರಮಾಚರಣೆ ಮಾಡ್ತಾ ಇದ್ರು. ನೋಡಿದ್ರೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬಂದಂತಹ ಲೋಕಭವನಕ್ಕೆ ಬಂದಂತಹ ಮಂಕಾಳು ವೈದ್ಯ ಅವ್ರನ್ನ ವಾಪಸ್ ಕಳಿಸಿದ್ರು ಇವರು. ಅಯ್ಯೋ, ಟೈಪೋ ಎರರ್ ಅಂತೆ. 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳು ಇವರು. ಟೈಪಿಂಗ್ ಮಿಸ್ಟೇಕ್ ಆಗ್ಬಿಟ್ಟು ಮಂಕಾಳು ವೈದ್ಯ ಅವ್ರ ಹೆಸರನ್ನ SS ಮಲ್ಲಿಕಾರ್ಜುನ್ ಅಂತ ಬರೆಯಕ್ಕೆ ಹೋಗಿ ಮಂಕಾಳು ವೈದ್ಯ ಅಂತ ಬರೆದ್ಬಿಟ್ರಂತೆ. ಯಾರಿಗೆ ಹೇಳ್ತಾರ ಕತೆಗಳನ್ನ. ಹಲವಾರು ಕಡೆ ಈಗ ಮಹಾ ಮೋಸದ ಆರೋಪ, ಕೈ ಕಾರ್ಯಕರ್ತರ ಆಕ್ರೋಶ, ಸಚಿವ ಸ್ಥಾನದ ಆಕಾಂಕ್ಷಿಗಳು ಪ್ರೊಟೆಸ್ಟು, ಬಂಡಾಯದ ಪ್ರತಿಭಟನೆ ಕಹಳೆ, ವಿಷ ಕುಡಿಯೋದಕ್ಕೆ ಅವ್ರ ಬೆಂಬಲಿಗರು ಆತ್ಮಹತ್ಯೆಗೆ ಯತ್ನ. ದಯವಿಟ್ಟು ಅದೆಲ್ಲ ಮಾಡಕ್ಕೆ ಹೋಗ್ಬೇಡಿ. ನಾಳೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಇವ್ರು ಯಾರೂ ಬರೋದಿಲ್ಲ. ದಯವಿಟ್ಟು ಇವನ್ನೆಲ್ಲ ಮಾಡದೆ ನೆಟ್ಟಗಿರಿ. ನೆಚ್ಚಿನ ನಾಯಕರಿಗೆ ಸ್ಥಾನಮಾನ ಸಿಗದಿದ್ದಕ್ಕೆ ಶುರು ರಾಜೀನಾಮೆ ಪರ್ವ. ಸರ್ಕಾರಕ್ಕೆ ಸಂಪುಟ ಸಂಕಟ, ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್ ಶಮನ ಮಾಡ್ತಾರಾ? ಹೈಕಮಾಂಡ್ ಎಲ್ಲ ಗಬ್ಬೆಬ್ಸೋದು, ಇವ್ರು ಶೂಟ್ ಮಾಡೋದು. ಚೆನ್ನಾಗಿದೆ. ನೀವು ಹೋಗಿ ಪಟ್ಟಿ ಕೊಟ್ಬಿಟ್ಟು ಹೋಗಿ ನಾವೆಲ್ಲ ಸರಿ ಮಾಡ್ತೀವಿ, ನಾವೆಲ್ಲ ಥರ ಯೋಚನೆ ಮಾಡಿ ನಿಮಗೆ ಪಟ್ಟಿನ ಕಳಿಸ್ತೀವಿ ಅಂತ ಹೇಳಿ ಗಬ್ಬೆಬ್ಬಿಸ್ಬಿಟ್ಟು ಈಗ ಡಿ.ಕೆ. ಶಿವಕುಮಾರ್ ಟ್ರಬಲ್ ಶೂಟರ್ ನೀವೆಲ್ಲ ಶೂಟ್ ಮಾಡಿಬಿಡಿ ಅಂದರೆ ಪಾಪ ಅವ್ರೇನು ಮಾಡ್ತಾರೆ? ಅವ್ರ ಕೈಯಲ್ಲಿ ಅಧಿಕಾರನೇ ಇಲ್ಲ. ಅವ್ರಿಗೆ ಹೇಗೆ ಹೋಗ್ಬೇಕೋ ಹಾಗೆ ಸಚಿವ ಸಂಪುಟ ಅವ್ರ ವೇಗಕ್ಕೆ ತಕ್ಕಂತೆ ಅವ್ರು ಮಾಡ್ಕೋತಾ ಇದ್ರು. ಆದರೆ ಹೈಕಮಾಂಡ್ 60 ದಿನ ಆದಮೇಲೆ ನಿದ್ದೆಯಿಂದ ಎದ್ದು ಅಲ್ಲೆಲ್ಲ ಜಂತರ್ ಮಂತರಲ್ಲಿ ಮಕ್ಕೊಂಡು ಎದ್ದು ಪ್ರಧಾನಿ ಮನೆ ಮುಂದೆ ಎಲ್ಲ ಒದ್ದಾಡಿ ಎಲ್ಲ ಮಾಡಿ ಫ್ರೀ ಆದಮೇಲೆ ಇವತ್ತು ಪಟ್ಟಿ ಕೊಟ್ಟು ಕಳಿಸಿದ್ದಾರೆ. ಬಂಡಾಯವೋ ಬಂಡಾಯ. ಇನ್ನೊಂದು, ಇವತ್ತು ಸಿದ್ದರಾಮಯ್ಯನವರು ಬರಲಿಲ್ಲ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ. ಅಲ್ಲಲ್ಲಿ ಪ್ರತಿಭಟನೆಗಳು ಜೋರಾಗಿದೆ.
ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣಪ್ಪ ಅವ್ರಿಗೆ ಕೊಡಬೇಕಾಗಿತ್ತು ಚಾನ್ಸ್. ಹಿರಿಯರಿದ್ದಾರೆ ಬೆಂಗಳೂರಿನ ಶಾಸಕರು, ಅವ್ರು ಇವ್ರ ಥರ ಮನೆ ಬಾಗಿಲುಗಳಿಗೆ ಹೋಗಿ ಕೇಳೋವಂಥವ್ರಲ್ಲ. ನನ್ನ ಹಿರಿತನ ಮತ್ತು ನನ್ನ ಅನುಭವ ಮತ್ತು ನಾನು ಕಾಂಗ್ರೆಸ್ ಪಾರ್ಟಿಗೆ ತೋರಿಸಿರುವಂತಹ ಪ್ರಾಮಾಣಿಕವಾದಂತಹ ನನ್ನ ದಕ್ಷತೆಯನ್ನು ನೋಡಿ ನನಗೆ ಅವ್ರು ಕೊಡ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಕೃಷ್ಣಪ್ಪನವ್ರು ಇದ್ದರು. ಅವ್ರು ಯಾರು ಮನೆ ಬಾಗಿಲಿಗೆ ಹೋಗೋದು, ಡೆಲ್ಲಿಗೆ ಹೋಗೋದು, ಅಲ್ಲಿ ಸಲ ಮುಡಿಯೋದು ಇಲ್ಲಿ ಸಲ ಮುಡಿಯೋದು ಮಾಡಿರಲಿಲ್ಲ. ಅವರು ಕೊನೆಗೂ ಅವ್ರಿಗೆ ಕೊಡಲಿಲ್ಲ. ಡೆಫಿನೆಟ್ಲಿ ಅವ್ರ ಕಾರ್ಯಕರ್ತರು ಬೆಂಬಲಿಗರು ಈಗ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಮೇಲೆ ಎಲ್ಲರಿಗೂ ಕೊಡೋಕ್ಕಾಗಲ್ಲ, ಇರೋ 34 ಸ್ಥಾನಗಳಲ್ಲಿ ಎಲ್ಲರಿಗೂ ಕೊಡೋಕ್ಕಾಗೋದಿಲ್ಲ. ಆದರೆ ಕೆಲವೊಂದು ಎಡವಟ್ಟುಗಳನ್ನು ಮಾಡಿಬಿಟ್ರಲ್ಲ, ಅದು ಸರಿ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಪಾಪ ಹೆಣ್ಮಗಳು ಗಾಯತ್ರಿ ಅವ್ರ ಹೆಸರು ಬಂದಿದ್ದು ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಆಶ್ಚರ್ಯ. ನೋಡಿದರೆ ಬರಬೇಡ ಅಂತ ಹೇಳಿದ್ರು ಸಿದ್ದರಾಮಯ್ಯನವ್ರು ಫೋನ್ ಮಾಡಿ. ಪಾಪಗಳು ಅಂತ ಹೇಳ್ಕೊಂಡು ಹೊಸ ರೇಷನ್ ಸೀರೆ ಉಟ್ಕೊಂಡು ಬಂದಿದ್ರು. ಅವರು ವಾಪಸ್ ಹೋದ್ರು. ಮಂಕಾಳು ವೈದ್ಯ ಅವರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಲೋಕಭವನಕ್ಕೆ ಬರ್ತಾರೆ, ಅವ್ರನ್ನೂ ವಾಪಸ್ ಕಳಿಸಿದ್ರು. ಪಾಪ ಅವ್ರಿಗೆ ಬಾಯಿ ಇಲ್ಲ ಅಲ್ಲ, ಮಾತಾಡಲ್ಲ ಅವರು. ಆಮೇಲೆ ಪಾಪ ಸಣ್ಣ ಸಮುದಾಯ, ಅದು ಮೀನುಗಾರರ ಸಮುದಾಯ, ಮಗುವೀರರು, ಅವ್ರೇನು ಮಾಡ್ತಾರೆ? ಅವ್ರ ಬಾಯಿ ಬಗ್ಗು ಬಡಿತಾರೆ. ಅದೇ SSS ಮಲ್ಲಿಕಾರ್ಜುನ ಅಂತ ಅವರು ಲಿಂಗಾಯತ ಮಹಾಸಭಾದಲ್ಲಿ ಅವ್ರ ತಂದೆಯವರಿದ್ದರು, ಅವರು ಇದ್ದರು. ದಾವಣಗೆರೆ ಅವ್ರ ಹೆಂಡತಿ MP, ಅವ್ರ ಮಗ MLA, ಅವರು ಕೂಡ ಈಗ ಸಚಿವರಾಗ್ತಾರೆ. ಹಿಂದೆ ಅವ್ರ ಅಪ್ಪನೂ ಸಚಿವರಿದ್ದರು. ಒಳ್ಳೆ ಪವರ್ಫುಲ್ ಫ್ಯಾಮಿಲಿ. ಮಂಕಾಳು ವೈದ್ಯ ಹತ್ರ ಏನೈತಿ? ಏನಿಲ್ಲ. SS ಮಲ್ಲಿಕಾರ್ಜುನ ಅವ್ರ ಹತ್ರ ಜಾತಿ ಇದೆ, ಪ್ರಾಬಲ್ಯ ಇದೆ, ಎಲ್ಲ ಇದೆ, ಮಾತಾಡ್ತಾರೆ ಅವರು. ಇವ್ರೇನು ಮಾಡ್ತಾರೆ? ಮಗುವೀರರು ಏನು ಮಾಡ್ತಾರೆ? ಪಾಪ ಸಮುದ್ರದಾಗ ಇಳಿದು ಮೀನು ಹಿಡ್ಕೊಂಬರ್ತಾರೆ ಅಷ್ಟೇ ಅಲ್ಲ. ನಾನು ಅವ್ರನ್ನ ಅವಮಾನ ಮಾಡ್ತಾ ಇಲ್ಲ, ರಾಜಕೀಯ ಪ್ರಜ್ಞೆ ಬೆಳೆಸ್ಕೊಳ್ಳಿ ಅಂತ ವ್ಯಂಗ್ಯವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ.